ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಆಸೆ ಕನಸು ಇರುತ್ತೆ. ನಾನು ಒಂದು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ನನ್ನದೇ ಆದಂಥ ಒಂದು ಸೂರು ಇರಬೇಕು, ನನ್ನದೇ ಆದಂಥ ಒಂದು ನೆಲೆ ಇರಬೇಕು. ಸೊ ಲೋನ್ ತೊಗೊಂಡಾದರೂ ಒಂದು ಮನೆ ಕಟ್ಟೋಣ, ಸಾಲ ಮಾಡಿ ಆದರೂ ಕಟ್ಟೋಣ. ಸೊ ಓಕೆ, ಇದೆಲ್ಲ ಮಾಡ್ತೀನಿ. ಬಟ್ ಕನ್ಸ್ಟ್ರಕ್ಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಸೈಟ್ ಹೇಗೆ ತೊಗೋಬೇಕು, ಅದು ಹೇಗೆ ಸರ್ಚ್ ಮಾಡಬೇಕು, ಎಲ್ಲಿ ತೊಗೊಳ್ಳೋದು, ಮನೆ ಹೇಗೆ ಕಟ್ಟೋದು, ಸೊ ಇದು ಕಂಪ್ಲೀಟ್ ಐಡಿಯಾಸ್ ಗೊತ್ತಿರಲ್ಲ. ಸೊ ಯೂಟ್ಯೂಬಲ್ಲಿ ಸಿಗ್ತೀರಾ A to Z ವೀಡಿಯೋಸ್ ಕಂಟಿನ್ಯೂ ಒಂದೇ ವೀಡಿಯೋಸಲ್ಲಿ ಸಿಗಲ್ಲ. ಒಂದು ಇಲ್ಲ ಯೂಟ್ಯೂಬಲ್ಲಿ ಯಾರಿಗೋ ಕೊಡೋಣ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಯಾರಿಗೋ ಕೊಡೋಣ, 20 ಲಕ್ಷಕ್ಕೆ ಕಟ್ಕೊಡ್ತಾರೇನೋ, 30 ಲಕ್ಷಕ್ಕೆ ಕಟ್ಕೊಡ್ತಾರೆ ಅಂತ ವೀಡಿಯೋಸ್ ಹಾಕಿದ್ದಾರೆ, ಅವ್ರಿಗೆ ಕೊಡೋಣ ಅಂತ ಅನ್ಕೋತೀರಾ. ಬಟ್ ಅವ್ರಿಗೆ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ನಿಮ್ದು ಯಾವುದ್ಯಾವುದೋ ಅಲ್ಲಿ ವರ್ಕು ಸೇರಿರಲ್ಲ, ಅದಕ್ಕೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾರೆ ಅಂತ ಗೊತ್ತಾಗಿರುತ್ತೆ. ಸೊ ನೀವು ಆ ಕಡೆ ಬಿಟ್ಬಿಟ್ಟು ಬರೋಕ್ಕೂ ಆಗಲ್ಲ, ಆಮೇಲೆ ಇಲ್ಲ ಅವ್ರಿಗೆ ಕೊಡೋಕ್ಕೂ ಆಗಲ್ಲ, ಮಧ್ಯದಲ್ಲಿ ಸಿಕ್ಕೋ ಹಾಕ್ಕೊಂಡು ಅವ್ರಿಗೆ ಹೇಳಿರೋಷ್ಟು ಕೊಡಬೇಕಾಗತ್ತೆ. ಸೊ ನೀವು ಆ ಕೊಡೋಕ್ಕೂ ಮೊದಲೇ ನಿಮಗೆ A to Z ಐಡಿಯಾಸ್ ಬಂದಿರಬೇಕು. ಕನ್ಸ್ಟ್ರಕ್ಷನ್ ಅಂದರೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಹೇಗೆಲ್ಲ ತಿಳ್ಕೊಂಡಿರಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಇದೊಂದೇ ವಿಡಿಯೋದಲ್ಲಿ ಎಲ್ಲನೂ ಹಾಕೋಕ್ಕಾಗಲ್ಲ. ಪಾರ್ಟ್ ಟು ಪಾರ್ಟ್ ಒಂದೊಂದು ಐಟಮ್ ಬಗ್ಗೆ, ಒಂದೊಂದು ವರ್ಕ್ ಬಗ್ಗೆ A to Z ನಾನು ವಿಡಿಯೋ ಮಾಡಿ ಹಾಕ್ತೀನಿ ಪಾರ್ಟ್ ವೈಸು. ಎಕ್ಸಾಂಪಲ್ ಹೆಂಗೆ ಅಂದರೆ, ಇವಾಗ ಸೈಟ್ ತೊಗೊಳೋದು ಹೇಗೆ, ನೆಕ್ಸ್ಟು ಫೌಂಡೇಶನ್ ವರ್ಕ್ ಹೇಗೆ, ಬ್ರಿಕ್ ವಾಲ್ದು ಹೇಗೆ, ಯಾವ ಮೆಟೀರಿಯಲ್ ಹಾಕಬೇಕು, ಮೇಂಟೆನೆನ್ಸ್ ಯಾವುದು ಈಸಿ ಅಂತ ಪ್ರತಿಯೊಂದು ವೀಡಿಯೋನೂ ನಾನು ಪಾರ್ಟ್ ವೈಸ್ ಹಾಕ್ತೀನಿ. ಯಾಕೆಂದರೆ ಕಂಟಿನ್ಯೂ ನನಗೂ ಮಾತಾಡೋ ಅಭ್ಯಾಸ ಇಲ್ಲ. ಸೊ ನಿಮಗೂ ಕಂಟಿನ್ಯೂ ನೋಡೋಕ್ಕೆ ಟೈಮ್ ಇರಲ್ಲ. ಸೊ ಕಂಪ್ಲೀಟ್ ವೀಡಿಯೋಸ್ನ ನಾನೊಂದು 20 ಪಾರ್ಟ್ಗಳು ಹಾಕಿದ್ರೆ ನಿಮಗೂ 10 ಮಿನಿಟ್ಸ್ ಒಂದೊಂದು ವೀಡಿಯೋಸ್ ಅಂದರೆ ಟೋಟಲ್ ಒಂದು 3 to 4 ಅವರ್ಸ್ ನೀವು ಟೈಮ್ ಕೊಟ್ಟರೆ A to Z ನಿಮಗೆ ನಿಮ್ಮ ಮನೆ ಹೇಗೆ ಕಟ್ಟಬೇಕು, ಹೇಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ, ಕ್ವಾಲಿಟಿ ಯಾವ್ದು ಬೆಸ್ಟ್ ಇರುತ್ತೆ ಅಂತ ಒಂದು 3 to 4 ಅವರ್ಸಲ್ಲಿ ನಿಮಗೆ ಐಡಿಯಾಸ್ ಬರುತ್ತೆ. ಸೊ ಆಮೇಲೆ ನೀವು ಯಾರಿಗಾದರೂ ಕೊಡಬೇಕಂದ್ರೂ, ನೀವು ಯಾರಿಗೆ ಕೊಡಬೇಕು ಅಂದರೂ ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ, ಅವ್ರಿಗೆ ಕೊಡಬೇಕಂದ್ರೂ ನಿಮಗೆ ನಾಲೆಡ್ಜಿಂದ ತಿಳ್ಕೊಂಡು ಸೊ ಕೊಟ್ಟರೆ ಯಾವುದ್ಯಾವುದು ಇನ್ಕ್ಲೂಡ್ ಆಗಿರುತ್ತೆ, ಯಾವುದ್ಯಾವುದು ಇನ್ಕ್ಲೂಡ್ ಆಗಿರಲ್ಲ, ಯಾವ ಮೆಟೀರಿಯಲ್ ಹಾಕ್ತಾರೆ, ಹೇಗೆ ಹಾಕ್ತಾರೆ ಅಂತ ಎಲ್ಲನೂ ಚೆಕ್ ಮಾಡ್ಕೋಬೋದು. ಮತ್ತು ನೀವು ಕಂಪ್ಲೀಟ್ ಮನೆ ಬಗ್ಗೆ ನೀವು ತಿಳ್ಕೊಂಡು ಕಟ್ಸಿದ್ರೆ ನಾಳೆ ದಿನ ಇನ್ನೊಂದು ಮನೆ ಕಟ್ಬಿಟ್ಟು ನೋಡಿಬಿಟ್ಟು ಅಯ್ಯೋ ನಾನು ಹೀಗೆ ಕಟ್ಟಿಸ್ಬೇಕಿತ್ತು, ನಾನು ಹೀಗೆ ಬರಬೇಕಿತ್ತು ಅಂತ ಸಫರ್ ಮಾಡೋಂಗಿಲ್ಲ. ಮತ್ತು ನೀವು ಯಾವುದ್ಯಾವುದೋ ಐಟಮ್ಸ್ ಹಾಕ್ಸಿ ಎಲಿವೇಷನ್ಗೆ ಅದೆಲ್ಲ ಮೇಂಟೆನೆನ್ಸ್ ಬರ್ತಿದ್ರೆ ಅಯ್ಯೋ ಕಟ್ಟಿದಾಯಿತು ಮತ್ತು ಇಷ್ಟೊಂದು ಮೇಂಟೆನೆನ್ಸ್ ಬರ್ತಿದೆಯಲ್ಲ ಅಂತ ವರಿ ಮಾಡೋಂಗಿಲ್ಲ. ಸೊ ಯಾರೆಲ್ಲ ಕಷ್ಟಪಟ್ಟು ಈ ಒಂದೊಂದು ರೂಪಾಯಿನೂ ಕೂಡಿಟ್ಟು ಯಾರು ಮಿಡ್ಲ್ ರೇಂಜ್ವರೆಗೂ ಕಟ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋ. ಏಕೆಂದರೆ ದುಡ್ಡಿರೋರಿಗೆ ಮೇಂಟೆನೆನ್ಸ್ ಮಾಡ್ಕೋತಾರೆ, ಇನ್ನೊಂದು ಮನೆ ಬೇಕಂದರೆ ಇಷ್ಟ ಆಗಲಿಲ್ಲ ಅಂದರೆ ಇನ್ನೊಂದು ಕಟ್ಸ್ತಾರೆ. ಸೊ ಅವ್ರಿಗೆ ಈ ವಿಡಿಯೋ ಅವಶ್ಯಕತೆ ಇರಲ್ಲ. ಯಾರು ಕಷ್ಟಪಟ್ಟು ನನಗೆ ಮುಂದಿನ ದಿನದಲ್ಲಿ ಮೇಂಟೆನೆನ್ಸು ಈಸಿ ಆಗಬೇಕು, ಇವಾಗಲೂ ಕಷ್ಟಪಟ್ಟು ಕಟ್ತಾ ಇದ್ದೀನಿ, ನಂಗೆ ದುಡ್ಡು ಸೇವಿಂಗ್ಸ್ ಆಗಬೇಕು ಮತ್ತು ನನ್ನ ಮನೆಯೂ ಚೆನ್ನಾಗಿರಬೇಕು, ಇದೊಂದೇ ಮನೆ ನಾನು ಕಟ್ಟೋಕ್ಕಾಗೋದು ಅನ್ನೋರಿಗೆ ಈ ವಿಡಿಯೋ. ಸೊ ವಿಡಿಯೋ ಪಾರ್ಟ್ ಟು ಪಾರ್ಟ್ ನೋಡಿ. ನಿಮಗೆ ಸೈಟ್ ತೊಗೊಳೋದ್ರಿಂದ ಹಿಡಿದು ಕಂಪ್ಲೀಟ್ ಮನೆವರೆಗೂ ಪಾರ್ಟ್ ವೈಸು ಯಾವುದು ಬೆಸ್ಟ್ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಕಂಪ್ಯಾರಿಟಿವ್ ವೈಸು ಮತ್ತು ಐಡಿಯಾಸು, ಒಂದು ಪ್ಲ್ಯಾನ್ ಮಾಡೋದ್ರಿಂದ ನಿಮಗೆ ಒಂದು ರೂಮ್ ಸೈಜ್ ಹೇಗಿರಬೇಕು, ಹಾಲ್ ಸೈಜ್ ಇರಬೇಕು, ನಿಮಗೆ ಯಾವುದು ಬೆಸ್ಟು ಅನ್ನೋದರಿಂದ ಹಿಡಿದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ.